ಹಾಯ್ ಹಲೋ ಗುಡ್ ಈವ್ನಿಂಗ್. ಇವತ್ತು ಸಂಜೆಯಿಂದ ಲಾಗ್ ಶುರು ಮಾಡ್ತಾ ಇದ್ದೀನಿ. ಇನ್ನು ಮನೆ ಹತ್ರ ಮಕ್ಕಳು ಆಟ ಆಡ್ತಿದ್ದ ಹಾಗೆ ಕಾಫಿ ಒಣಗಾಕಕ್ಕೆ ಪಲ್ಪಲ್ಲಿ ಮಸ್ಕೊಂಬರಕ್ಕೆ ಹಾಕೋಕೆ ರೆಡಿ ಮಾಡಿದ್ದಾರೆ. ಇವತ್ತು ನಮ್ಮ ಪುಟಾಣಿ ಹೂವಿನ ತೋಟದ್ದು ವೀಡಿಯೋಸ್ ಮಾಡ್ತಿದ್ದೀನಿ. ಇದು ನಿತ್ಯ ಮಲ್ಲಿಗೆ, ತುಂಬ ಚೆನ್ನಾಗಿದೆ. ಇದನ್ನು ಡೈಲಿ ಕಟ್ಟಿ ದೇವ್ರಿಗೆ ಹಾಕ್ತೀವಿ. ನೋಡಿ ನಮ್ಮ ಮನೇಲಿ ಯಾವ್ಯಾವ ಹೂವಿನ ಗಿಡ ಯಾವ್ದ್ಯಾವ್ದು ಹಾಕಿದ್ದೀವಿ ಅಂತ ವೀಡಿಯೋಸ್ ಮಾಡ್ತಾ ಇದ್ದೀನಿ. ಇದು ಕಾಕಡ ಮಲ್ಲಿಗೆ, ಇದು ದೇವ್ರಿಗೆ ಕಟ್ಟಿ ಹಾಕ್ತೀವಿ. ಈ ಹೂವಿನ ಗಿಡ ಆಲ್ಮೋಸ್ಟ್ ಎಲ್ಲನೂ ನಮ್ಮ ಹಸ್ಬೆಂಡೇ ಹಾಕಿ ಬೆಳೆದಿರೋದು, ನಾನು ಯಾವುದನ್ನು ಹಾಕಿಲ್ಲ. ಬಟ್ ಅವ್ರಿಗೆ ತುಂಬ ಇಂಟ್ರೆಸ್ಟ್ ಇದೆ ಹೂವಿನ ಗಿಡ ಅಂದರೆ. ಹಾಗಾಗಿ ಅವರಿಗೆ ಯಾವಾಗಲೂ ಹೂವಿನ ಗಿಡದ ಕೆಲಸ ಎಲ್ಲ ಮಾಡಿ ಹೂವಿನ ಹೊಸ ಗಿಡಗಳೆಲ್ಲ ಅವರೇ ಹಾಕೋದು ನಮ್ಮಲ್ಲಿ ಆಲ್ಮೋಸ್ಟ್. ಇದು ಕನಕಾಂಬರ, ತುಂಬ ಚೆನ್ನಾಗಿದೆ ಈ ಹೂವು ಕೂಡ. ಇವೆಲ್ಲ ದೇವರಿಗೆ ಮಾಲೆ ಮಾಡಿ ಹಾಕಬೇಕು, ತುಂಬ ಚೆನ್ನಾಗಿರುತ್ತೆ. ಇದು ಚೆಂಡು ಹೂವು, ನೀವು ನೋಡಿರ್ತೀರ, ನಿಮ್ಗೆ ಗೊತ್ತಿರುತ್ತೆ. ಇದು ರೋಸು, ಇದು ಪುಟಾಣಿ ರೋಸು. ಇದಂತೂ ತುಂಬ ಕ್ಯೂಟಾಗಿದೆ ಹೂವು. ಇದೇನೋ ಗಂಟೆ ಹೂವು ಅಂತ ಹೇಳ್ತಾರೆ, ನನಗೂ ಸರಿಯಾಗಿ ಗೊತ್ತಿಲ್ಲ. ಇದು ತುಂಬ ಚೆನ್ನಾಗಿದೆ ಹೂವು. ದೇವ್ರ ಪೂಜೆ ಕೆಲವು ಟೈಮ್ ಇದೇ ಹೂವು ಇರುತ್ತೆ, ಬೇರೆ ಹೂವೇ ಇರಲ್ಲ ನಮಗೆ. ಇದು ದಾಸವಾಳ. ಇವತ್ತಿನ ಸಂಜೆಲಾಗಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆಲ್.